20 ವರ್ಷಗಳಿಂದ ಪಾಳು ಬಿದ್ದಿದೆ ಹಾಸ್ಟೆಲ್ ಕಟ್ಟಡ. ಪಾಳು ಬಿದ್ದಿದೆ ಸರ್ಕಾರಿ ಬಾಲಕಿಯರ ಹಾಸ್ಟೆಲ್ ಕಟ್ಟಡ. ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮದ ಹಾಸ್ಟೆಲ್ ಇದು. 20 ವರ್ಷಗಳಿಂದ ಪಾಳು ಬಿದ್ದಿದೆ. ಈಗಾಗಲೇ ಈ ಒಂದು ಹಾಸ್ಟೆಲ್ ಕಟ್ಟಡ ಯಾವ ಬಾಲಕಿಯರು ಇಲ್ಲ, ಸರ್ಕಾರಿ ಬಾಲಕಿಯರ ಹಾಸ್ಟೆಲ್ ಕಟ್ಟಡ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳಿ ಪಾಳು ಬಿದ್ದಿದೆ. 22 ವರ್ಷಗಳ ಹಿಂದೆ ಈ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯವನ್ನ ಸ್ಥಾಪನೆ ಮಾಡಲಾಗಿತ್ತು. 2003ರಲ್ಲಿ ಕೇಂದ್ರ ಸಚಿವರಾಗಿದ್ದ ವಿ ಶ್ರೀನಿವಾಸ್ ಪ್ರಸಾದ್ ಇದನ್ನ ಉದ್ಘಾಟನೆ ಮಾಡಿದ್ರು. 2-3 ವರ್ಷಗಳ ಬಳಿಕ ಇದರಲ್ಲಿ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳಿ ಹಾಸ್ಟೆಲ್ ಅನ್ನೇ ಬಂದ್ ಮಾಡಲಾಗಿದೆ. ಕಡಿಮೆ ದಾಖಲಾತಿ ಕಾರಣ ಹಾಸ್ಟೆಲ್ ಅನ್ನ ಬಂದ್ ಮಾಡಲಾಯಿತು. ಹಲವು ಬಾರಿ ಪುನರಾರಂಭಕ್ಕೆ ಮನವಿಯನ್ನ ಮಾಡಿದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಹುಡುಗರ ಹಾಸ್ಟೆಲ್ ಶುರು ಮಾಡಿ ಅಂತ ಹೇಳಿ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ವಿಶಾಲವಾದ 6 ಕೊಠಡಿ ಇದೆ, ಶೌಚಾಲಯ ಇದೆ, ಗ್ರಂಥಾಲಯ ಇದೆ, ನಿಲಯ ಪಾಲಕರ ಕೊಠಡಿ ಇದೆ, ವಿಶಾಲವಾದ ಆವರಣವನ್ನ ಈ ಹಾಸ್ಟೆಲ್ ಹೊಂದಿದೆ. ಹೋಬಳಿಯಲ್ಲಿರ್ತಕ್ಕಂತಹ ಬಾಲಕಿಯರ ವಸತಿ ನಿಲಯ ಸುಮಾರು 2023ರಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ AR ಕೃಷ್ಣಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಆಗಿನ ಕೇಂದ್ರ ಸಚಿವರಾಗಿರ್ತಕ್ಕಂತಹ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಾರ್ವಜನಿಕರ ಮಹಿಳಾ ವಿದ್ಯಾರ್ಥಿ ನಿಲಯ ಸ್ಥಾಪನೆಯಾಗಿತ್ತು. ಕಳೆದ 22 ವರ್ಷಗಳಾಗಿದೆ. ಇವಾಗ ಯಾವುದೇ ರೀತಿಯ ಉಪಯೋಗಕ್ಕೆ ಬಾರದೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಈ ಬಿಲ್ಡಿಂಗು ಪಾಳು ಬಿದ್ದಿದೆ. ಇದನ್ನು ನಾಡು ಕಚೇರಿ ಆಗಾದರೂ ಬದಲಾಯಿಸಿಕೊಡ್ಬೇಕು, ಇಲ್ಲಾಂದರೆ ಬಾಲಕರ ವಿದ್ಯಾರ್ಥಿ ನಿಲಯವನ್ನಾಗಿರೂ ಬದಲಾಯಿಸಿಕೊಡ್ಬೇಕು ಅಂತೇಳಿ ಮಾನ್ಯ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ SC ಮಾದೇವಪ್ಪನವರಿಗೆ ಹಾಗೂ ನಮ್ಮ ನಂಜನಗೂಡು ತಾಲೂಕು ಮಾನ್ಯ ಶಾಸಕರಾಗಿರ್ತಕ್ಕಂಥ ದರ್ಶನ್ ಧ್ರುವನಾರಾಯಣರವರಲ್ಲಿ ನಾವು ಮನವಿ ಮಾಡ್ತಾ ಇದ್ವಿ. ದೊಡ್ಡ ಕೊಲಂದೆಯಲ್ಲಿ ಬಾಲಕಿಯರ ವಸತಿ ಬಿಲ್ಡಿಂಗ್ ಇದೆ. ಸುಮಾರು ವರ್ಷಗಳಿಂದ ಈ ಬಿಲ್ಡಿಂಗು ನಡೀತಾ ಇತ್ತು, ಈಗ ನಿಂತೋಗಿದೆ. ಪಾಳು ಬಿದ್ದು ಎಲ್ಲ ಕಾಡು ಥರ ಬೆಳ್ಕೊಂಬಿಟ್ಟಿದೆ. ಇದು ಈಗ ವಿದ್ಯಾರ್ಥಿಗಳು ಇಲ್ಲಿ ಬಂದು ಇದು ಮಾಡ್ತಾ ಇಲ್ಲ. ಅದಕ್ಕೆ ಗಂಡು ಮಕ್ಕಳಿಗಾರು ಇದು ವಸತಿ ಕೊಡಿ ಅಂತ ಕೇಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ವಿದ್ಯಾರ್ಥಿಗಳು ಇಲ್ಲ ಅನ್ನುವ ಕಾರಣಕ್ಕಾಗಿ ಬಂದ್ ಮಾಡಲಾಯಿತು. ಆನಂತರ ದಾಖಲಾತಿ ಆಗಲೇ ಇಲ್ವಾ, ಅಥವಾ ದಾಖಲಾತಿ ಆದರೂ ಕೂಡ ಬಂದ್ ಮಾಡಿದನ್ನ ಓಪನ್ ಮಾಡುವ ಕೆಲಸವನ್ನ ಅಧಿಕಾರಿಗಳು ಮಾಡಲಿಲ್ವಾ? ನಂತರ ಅದು ಅಟ್ಲೀಸ್ಟ್ ಬಾಲಕರಿಗಾದ್ರೂ ಕೊಡಬಹುದಿತ್ತಲ್ಲ, ಅಂತಹ ನಿರ್ಲಕ್ಷ್ಯ ಯಾಕೆ ಅಂತ? ನವಿತಾ, ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು 10 ಕೋಟಿ ವೆಚ್ಚದಲ್ಲಿ ಈ ಬಾಲಕಿಯರ ವಿದ್ಯಾರ್ಥಿ ನಿಲಯವನ್ನ ದೊಡ್ಡ ಕೌಲಂದೆ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಯಿತು. ಅಂದು ಸುಮಾರು ವಿದ್ಯಾರ್ಥಿನಿಯರು ಅಲ್ಲಿ ಅಂದ್ರೆ ವಿದ್ಯಾರ್ಥಿ ನಿಲಯದಲ್ಲಿ ವಾಸ ಇರ್ತಕ್ಕಂಥದ್ದು, ಓದ್ತಕ್ಕಂಥದ್ದು ಎಲ್ಲ ಕೆಲಸಗಳು ಆಗ್ತಾ ಇತ್ತು. ಆದ್ರೆ ಅದಾದ 2 ವರ್ಷಗಳ ಬಳಿಕ ವಿದ್ಯಾರ್ಥಿನಿಯರ ಸಂಖ್ಯೆ ಕಡಿಮೆ ಆಯಿತು ಅನ್ನುವ ಕಾರಣಕ್ಕಾಗಿ ಹಾಸ್ಟೆಲ್ ಅನ್ನ ಕ್ಲೋಸ್ ಮಾಡಲಾಯಿತು. ಬಳಿಕ ಯಾರೂ ಕೂಡ ಹಾಸ್ಟೆಲ್ಗಳನ್ನ ಪುನಃ ಓಪನ್ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಲಿಲ್ಲ. ಎಷ್ಟೋ ವರ್ಷಗಳು ಕಳೆದ್ರೂ ಕೂಡ ಈಗ ಅಲ್ಲಿ ಜೂಜುಕೋಡರು ಇರ್ಬೋದು, ಕುಡುಕರ ಅಡ್ಡಿಯಾಗಿ ಪರಿಣಮಿಸಿರುವಂತದ್ದು. ಒಂದು ಕಡೆ ಅಲ್ಲಿ ಸ್ಥಳೀಯರು ಹಾಗೂ ಗ್ರಾಮಸ್ಥರು ಏನು ಒತ್ತಾಯ ಮಾಡ್ತಾ ಇರುವಂತದ್ದು ಅಂತಂದ್ರೆ ಅಟ್ಲೀಸ್ಟ್ ಬಾಲಕರ ವಿದ್ಯಾರ್ಥಿ ನಿಲಯವನ್ನಾದ್ರೂ ಅದನ್ನ ಮಾಡಿ ಅಂತ. ಯಾಕೆಂತ ಹೇಳಿದ್ರೆ ಈಗಾಗಲೇ ನಂಜನಗೂಡು ಮೈಸೂರಿನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಕೂಡ ಹಾಸ್ಟೆಲ್ ವ್ಯವಸ್ಥೆ ಸಂಪರ್ಕ ಅಂದ್ರೆ ಕಲ್ಪಿಸೋದಕ್ಕೆ ಆಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಸರ್ಕಾರಗಳು ಈಗಾಗಲೇ ಇರುವಂತದ್ದು. ಆ ನಿಟ್ಟಿನಲ್ಲಿ ಇರುವಂತಹ ಕಟ್ಟಡವನ್ನ ಉಪಯೋಗ ಮಾಡಿ ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ. ವಿದ್ಯಾರ್ಥಿನಿಯರು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕೊರತೆ ಎದುರಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದಾದ್ರೂ ಸಚಿವ ಮಾದೇವಪ್ಪನವರು ಇರ್ಬೋದು ಹಾಗೂ ಅಲ್ಲಿನ ಸ್ಥಳೀಯ ಶಾಸಕರಾದ ದರ್ಶನ್ ಧ್ರುವನಾರಾಯಣ ಅವರು ಒಮ್ಮೆ ಮನಸ್ಸು ಮಾಡಿ ಇದನ್ನ ಬಾಲಕರ ವಿದ್ಯಾರ್ಥಿ ನಿಲಯವನ್ನಾಗಿ ಪರಿವರ್ತಿಸಿ ಅನ್ನುವಂತಹ ಮಾತುಗಳನ್ನ, ಒತ್ತಾಯದ ಮಾತುಗಳನ್ನ ಈಗ ಅಲ್ಲಿನ ಸ್ಥಳೀಯ ಜನರು ಹಾಗೂ ಗ್ರಾಮಸ್ಥರು ಹಾಗೂ ಕೆಲವು ಸಂಘ ಸಂಸ್ಥೆಗಳು ಒತ್ತಾಯ ಮಾಡ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.